ಪೂಜಾರಿ ಕೇವಲ ಆ ಮನೆ ಮಗನಾಗಿರಲಿಲ್ಲ, ಊರಿಗೆ ಊರೇ ಹೊಗಳುವಂತಹ ಸ್ನೇಹಿತನೂ ಆಗಿದ್ದ. ಅದರಲ್ಲೂ ಸಮೀವುಲ್ಲಾ ಮತ್ತು ಹರೀಶ್ ಓರಿಗೆಯ ಹುಡುಗರಾಗಿ ಬೆಳೆದವರು. ಮನೆ ಕಡು ಕಷ್ಟದಲ್ಲಿ ಕೂಡ ಹರೀಶ್ ಪೂಜಾರಿ ಸ್ನೇಹಿತರನ್ನ ಮರ್ತಿರ್ಲಿಲ್ಲ. ತುತ್ತಿನ ಚೀಲ ತುಂಬಿಸ್ಕೊಳ್ಳೋದಷ್ಟೇ ಹರೀಶ್ ಪೂಜಾರಿಯ ದಿನಚರಿಯಾಗಿರಲಿಲ್ಲ. ಅದರ ಜೊತೆಗೆ ಆತನಿಗೆ ಮಹತ್ತರವಾದ ಜವಾಬ್ದಾರಿ ಇತ್ತು. ಹರೀಶ್ ಪೂಜಾರಿ ಹುಟ್ಟಿ ಬೆಳೆದದ್ದಲ್ಲ ಬಂಟ್ವಾಳದ ಬಡಗುಂಡಿ ಬಳಿಯ ಹಳೆ ಗೇಟ್ ನಿವಾಸದಲ್ಲಿ. ಊರಿನಲ್ಲಿ ಹರೀಶ್ ಪೂಜಾರಿ ಅಂದ್ರೆ ಸಭ್ಯ ಹುಡುಗ ಅನ್ನೋರೇ ಹೆಚ್ಚು. ಅಂದು ಹರೀಶ್ ಪೂಜಾರಿ ನಡು ರಸ್ತೆಯಲ್ಲಿ ಹೆಣವಾಗ್ತಿದ್ದಂತೆ ಮೊದಲು ಬರಸಿಡಿಲು ಪಡೆದದ್ದು ಹರೀಶ್ ಪೂಜಾರಿಯ ಕುಟುಂಬಕ್ಕೆ. ಹರೀಶ್ ಪೂಜಾರಿಯ ಕುಟುಂಬಕ್ಕೆ ಬಡತನದ ಶಾಪವಿದೆ. ಹರೀಶ್ ಪೂಜಾರಿಯನ್ನ ಕಳೆದುಕೊಂಡ ಕುಟುಂಬದ ಮಂದಿಯ ದುಃಖಕ್ಕೆ ದೇವರು ಕೂಡ ಸಾಂತ್ವನ ಹೇಳಲಾರ. ದೇಹಕ್ಕೆ ಅಂಟಿರೋ ಕಾಯಿಲೆಯ ನಡುವೆ ಈಗ ಮಗನನ್ನ ಕಳೆದುಕೊಂಡ ದುಃಖವೂ ಸೇರಿಕೊಳ್ತು. ಅದರ ಪರಿಣಾಮ ಆ ತಾಯಿಯ ಕಣ್ಣಲ್ಲಿನ ನೀರು ಜಿನುಗುತ್ತಲೇ ಇದೆ. ಅತ್ತರೆ ಅಥವಾ ಮೌನವಾಗಿದ್ದು ಬಿಟ್ಟರೆ ಮುಗಿದು ಹೋಗೋ ದುಃಖವನ್ನಲ್ಲ ದುಷ್ಕರ್ಮಿಗಳು ನೀಡಿರೋದು. ಇನ್ನು ಅಣ್ಣನನ್ನ ಕಳೆದುಕೊಂಡ ತಂಗಿಯ ಆರ್ತನಾದ ಕಲ್ಲನ್ನು ಕರಗಿಸುತ್ತೆ. ನನ್ನ ಹತ್ರ ಹೇಗೆ ಕ್ಲೋಸ್ ಇದ್ರು ಹಾಗೆ ಇದ್ರು, ತುಂಬಾ ಕ್ಲೋಸ್ ಆಗಿದ್ರು. ಅಂದ್ರೆ ತುಂಬಾ ನೀಟ್ನೆಸ್ ಆಗಿ ನಾವಿಬ್ರು ಹೇಗೆ ಒಂದು ಮನೆ ನಿಭಾಯಿಸ್ಬೇಕು ಅಂದ್ರೆ ಇಬ್ರು ಒಂದೇ ಲೆಕ್ಕ, ಏನು ಒಂದು ಭೇದ ಭಾವ ಇಲ್ಲದೆ ಹಾಗೆ ತಂದಾಕುದ್ರಲ್ಲಿ, ಮನೆಗೆ ಕೊಡುವುದ್ರಲ್ಲಿ. ಅದು ಹೇಗೆ ಅಂತ ನಂಗೆ ಅದು ಹೇಳಿಕ್ಕೆ ಆಗುದಿಲ್ಲ. ಅಷ್ಟು ಪ್ರೀತಿ ಇತ್ತು. ಅಂದ್ರೆ ನಾನು ಹೇಳ್ತಾ ಇದ್ದೆ, ನಾನು ನಿಜವಾಗ್ಲೂ ದೇವರನ್ನು ನಂಬ್ತಾ ಇರ್ಲಿಲ್ಲ. ಅವನು ಹೇಳ್ತಾ ಇದ್ದ, ನೀನ್ ನಾಸ್ತಿಕ, ನೀನ್ ಯಾಕೆ ದೇವರನ್ನು ನಂಬುದಿಲ್ಲ ಅಂತ. ನಾನು ಎಲ್ಲರ ಹತ್ರ, ನನ್ನ ಫ್ರೆಂಡ್ಸ್ ಹತ್ರ ಹೇಳಿದೆ, ನನ್ಗೆ ದೇವರು ನನ್ನ ಅನ್ನ ಮಾತ್ರ, ಮೊದ್ಲಿನಿಂದ ನಾನು ನಂಬ್ತಾ ಇದ್ದೆ. ನನ್ಗೆ ಮೊದಲ ದೇವರು ನನ್ನ ಅನ್ನ ಅಂತ, ಎಲ್ಲರಿಗೆ ತಂದೆ ತಾಯಿ ಅಂತ ಹೇಳ್ತಾ ಇದ್ರು. ನಾನು ತಾಯಿಗಿಂತ ಅಣ್ಣನನ್ನು ತುಂಬಾ ಪ್ರೀತಿಸ್ತಿದ್ದೆ. ಯಾಕಂದ್ರೆ ತಾಯಿ ಸಹ ಬೇಕು, ತಾಯಿ ಇಲ್ಲದೆ ಯಾರು ಇಲ್ಲ. ಅಣ್ಣ ಅಂದ್ರೆ ನನ್ಗೆ ಜೀವ. ಎಂತ ಪರ್ಸನಲ್ ವಿಷಯ ಇದ್ರು ಅವರು ಅಷ್ಟೇ, ನಾನು ಅಷ್ಟೇ. ಅವರು ನನ್ನ ಹತ್ರ ಶೇರ್ ಮಾಡ್ತಾ ಇದ್ರು, ನಾನು ಅವರ ಹತ್ರ ಶೇರ್ ಮಾಡ್ತಾ ಇದ್ದೆ. ಹರೀಶ್ ಪೂಜಾರಿ ಅಂದ್ರೆ ಊರಿನವರು ಹೇಳೋ ಮತ್ತೊಂದು ಮಾತು, ಆತ ಶ್ರಮಜೀವಿ ಅಂತ. ಸಹ್ಯಾದ್ರಿ ಕಾಲೇಜಿನಲ್ಲಿ ಹರೀಶ್ ಪೂಜಾರಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದ. ಅದರ ಜೊತೆಗೆ ಮನೆಯಲ್ಲಿನ ಅಡುಗೆ ಕೆಲಸವೂ ಆತನದ್ದೇ. ಮನೆಯ ಸಕಲ ಜವಾಬ್ದಾರಿಗಳನ್ನ ಆತ ಮೂಗಿಗೆ ಕವಡೆ ಕಟ್ಕೊಂಡೇ ನಿಭಾಯಿಸ್ತಿದ್ದ. ಹಾಗೆ ಹರೀಶನನ್ನ ಶ್ರಮಜೀವಿಯಾಗಿಸಿದ್ದು ತಂದೆಗಿದ್ದ ಅನ್ನನಾಳದ ಕ್ಯಾನ್ಸರ್. ಆರೋಗ್ಯ ಪರಿಸ್ಥಿತಿ ಅಂದರೆ ತಂದೆದು ಆರೋಗ್ಯ ಪರಿಸ್ಥಿತಿ ಅಷ್ಟೇ ಒಳ್ಳೆಯದಿಲ್ಲ. ಯಾಕಂದರೆ ಅವರಿಗೆ ಇದು ಅನ್ನನಾಳದ್ದು ಕ್ಯಾನ್ಸರ್ ಅವರಿಗೆ. ಹಾಗೆ ನಿನ್ನೆ ಅಂದರೆ ಇದೆಲ್ಲ ಕೊಟ್ಟಿದ್ದೇವೆ. ಬೆಳಿಗ್ಗೆ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳೆಲ್ಲ ಬಂದಿದ್ದಾರೆ, DH ಎಲ್ಲ ಬಂದಿದ್ದಾರೆ. ತಾಯಿ ಕೂಡ ಹಾಗೆ ಮಾತಾಡೋ ಪರಿಸ್ಥಿತಿ ಅಷ್ಟೇನಿಲ್ಲ. ಅವರು ಅದೇ ಒಂಥರ ಒಮ್ಮೆ ಸರಿ ಒಂದು 5 ನಿಮಿಷ ಸರಿ ಇದ್ದರೆ 5 ನಿಮಿಷ ಮಗಳು ಕೂಡ ಹಾಗೆ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರೀಗ. ಹುಟ್ಟಿನ ಜೊತೆಗೆ ಶುರುವಾಗುವುದು ರಕ್ತ ಸಂಬಂಧ, ಆ ನಂತರ ಬರೋದು ಸ್ನೇಹ ಸಂಬಂಧ. ಮನೆಯಲ್ಲಿ ಹರೀಶ್ ಪೂಜಾರಿ ಎಷ್ಟು ಒಳ್ಳೆಯವನು, ಅದೇ ಹೆಸರನ್ನ ತನ್ನ ಸ್ನೇಹಿತರ ವಲಯದಲ್ಲೂ ಉಳಿಸಿಕೊಂಡಿದ್ದಾನೆ. ಬಡಗುಂಡಿ ಗ್ರಾಮದ ಅನೇಕ ಓರಗೆಯ ಹುಡುಗರಿಗೆ ಹರೀಶ್ ಪೂಜಾರಿ ನೆಚ್ಚಿನ ಗೆಳೆಯ. ಆತನಿಂದ ಊರಿಗೆ ಇದುವರೆಗೂ ಕಿಂಚಿತ್ತೂ ಕೆಡಕೂ ಆಗಿಲ್ಲ. ಸ್ನೇಹ ಅವನನ್ನ ಹಾದಿ ತಪ್ಪಿಸಿಲ್ಲ. ಬದಲಾಗಿ ಊರಿಗೆ ಅನೇಕ ಕೆಲಸ ಕಾರ್ಯಗಳಲ್ಲಿ ಹರೀಶನು ಕೈಜೋಡಿಸಿದ್ದ. ಒಳ್ಳೆ ಹುಡುಗ, ಇಲ್ಲಿ ಎಲ್ಲರಿಗೆ ಬೇಕಾದವರು. ಹಾಗೆ ಅಂತ ಪಾಪದವರನ್ನು ಒಂದು ಹೀಗಾಯ್ತಂತ ನಮಗೆ ಇಲ್ಲಿ ನಾವು ಗಮ್ಮತ್ತಿಗೆ ಬೇಸರ. ಅದು ಎಲ್ಲರ ಒಟ್ಟಿಗೆ ಅಂದ್ರೆ ನಾವು ನೋಡುವಾಗೆ ಅವನ ಕೆಲಸ ಆಯ್ತು, ಅವನಾಯ್ತು. ಇಲ್ಲಿ ಎಲ್ಲರೂ ಒಟ್ಟಾಗಿರುವಂತ, ಒಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದಿಲ್ಲ, ಒಟ್ಟಿಗೆ ಎಲ್ಲರೂ ಅವರು ಎಲ್ಲ ತರತ್ತು ಎಲ್ಲ ಕಡೆಗಳಲ್ಲಿ ಅವರು ಆಡ್ತಿದ್ರು. ಅಲ್ಲ ಶಾಲೆಗೆ ಒಬ್ಬ ಹೀಗೆ ಅಂತ ನಮ್ದೊಂದು ಆಸೆ ಅಷ್ಟೇ. ಬಂಟ್ವಾಳದ ಬಡಗುಂಡಿ, ನಾವೂರು, ಮಣಿಹಳ್ಳ, ಹಳೇಪೇಟೆ ಗ್ರಾಮಗಳು ಕೋಮು ಸಾಮರಸ್ಯಕ್ಕೆ ಹೆಸರುವಾಸಿ. ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಸರ್ವಧರ್ಮೀಯರು ಸಮನ್ವಯತೆಯಿಂದ ಬಾಳ್ವೆ ನಡೆಸುತ್ತಿದ್ದಾರೆ. ಹಾಗಾಗಿ ಹರೀಶ್ ಹಾಗೂ ಅಕ್ಕಪಕ್ಕದ ಯುವಕರ ನಡುವೆಯೂ ಅಂಥದ್ದೊಂದು ಸ್ವಚ್ಛ ಸ್ನೇಹದ ವಾತಾವರಣವಿತ್ತು. ಹರೀಶ್ ಪೂಜಾರಿಯಂತೆ ಸಮೀವುಲ್ಲಾ ಕೂಡ ಹಿಂದೂ ಅಥವಾ ಮುಸ್ಲಿಂ ಸಂಘಟನೆಗಳ ಉಸಾಬರಿಗೆ ಹೋಗದವನು. ಸೌದಿಯಲ್ಲಿ ಕೆಲಸ ಮಾಡ್ತಿದ್ದ ಸಮೀವುಲ್ಲಾ 5 ತಿಂಗಳ ಹಿಂದಷ್ಟೇ ಊರಿಗೆ ವಾಪಸ್ಸಾಗಿದ್ದ. ಸೂರ್ಯ ಫ್ರೆಂಡ್ಸ್ ಕ್ಲಬ್ ಅನ್ನೋ ಸಂಘದಲ್ಲಿ ಸಕ್ರಿಯ ಸದಸ್ಯನೂ ಆಗಿದ್ದ. 1.5 ತಿಂಗಳ ಹಿಂದೆಯಷ್ಟೇ ಸಮೀವುಲ್ಲಾ ವಿಜಯಲಕ್ಷ್ಮಿ ಹಾರ್ಡ್ವೇರ್ನಲ್ಲಿ
ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಸೆಮಿಯುಲ್ಲಾನ ಕೆಲಸ ಮಾಡೋ ಅಂಗಡಿ ಇದೆ. ಸೆಮಿಯುಲ್ಲಾನಿಗೆ ಹರೀಶ್ ಆತನಿಗೆ ಬಾಲ್ಯದ ಸ್ನೇಹಿತನಾಗಿದ್ದರಿಂದ ಸಹಜವಾಗಿಯೇ ನಿತ್ಯ ಆತನೊಂದಿಗೆ ಓಡಾಡ್ತಿದ್ದ. ಅಂದರೆ ಇವರು ಯಾವುದಕ್ಕೆ ಹೋಗುವವರು ಇಲ್ಲ, ಇಬ್ಬರು ಕೂಡ ಯಾವ ಗಲಾಟೆಗೆ ಸಂಘಟನೆಯಲ್ಲಿ ಇರುವಂಥ ವ್ಯಕ್ತಿ ಅಲ್ಲ. ಇವರಷ್ಟಕ್ಕೆ ಬರ್ತಾರೆ, ಆಟ ಆಡ್ತಾರೆ. ಇವರಿಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣ ಅಷ್ಟೇ. ಅಂದರೆ ಇವರ ಮನಸ್ಸಲ್ಲಿ ನಾನು ಅವನ ಜಾತಿಯಲ್ಲಿ ಇವರ ಜಾತಿಯಲ್ಲ ಹಾಗೆ ಇಲ್ಲ, ಭೇದ ಭಾವ ಇವರಿಗೆ ಇಲ್ಲೇ ಇಲ್ಲ, ಒಂದೇ ತಟ್ಟೆಯಲ್ಲಿ ಅವರು ಇವರಿಗೆ. ಈಗ ಸೆಮಿಯುಲ್ಲಾ ಅವರ ಮನೆಗೆ ಹೋಗ್ತಾರೆ, ನೋಡ್ತಾ ಇರೋದಕ್ಕೆ ನಮಗೆ ಒಂದು ದಿವಸಕ್ಕೆ 2-3 ಸಲ ಸಿಗ್ತಾ ಇರ್ತಾನೆ ಸೆಮಿಯುಲ್ಲಾ ಅಲ್ಲ ಹರೀಶ್ ಹಾಗೆ. ಹರೀಶ್ ಹಾಗೂ ಸೆಮಿಯುಲ್ಲಾನಿಗೆ ಇದ್ದ ಒಂದು ಹವ್ಯಾಸ ಏನಂದ್ರೆ ಕ್ರಿಕೆಟ್ ಹಾಗೂ ವಾಲಿಬಾಲ್. ಬಿಡುವಾದಾಗ ಇಬ್ಬರೂ ಕೂಡ ಆಟವಾಡಿಕೊಂಡು ಜೊತೆಗೆ ಕೆಲಸವನ್ನು ಮಾಡಿಕೊಂಡು ಮನೆಗೆ ಸೇರ್ಕೊಳ್ತಿದ್ರು. ಇಷ್ಟು ಅನ್ಯೋನ್ಯತೆಯಿಂದ ಇದ್ದ ಗೆಳೆಯರು ಅಂದೂ ಕೂಡ ಸಹಜವಾಗಿಯೇ ಜೊತೆಯಲ್ಲೇ ತಿರುಗಾಡ್ತಿದ್ರು. ಹರೀಶ್ ಪೂಜಾರಿ ಅಂಗಡಿಯ ಸಿಹಿಯನ್ನ ಮನೆಗೆ ತಂದುಕೊಟ್ಟವನು ಹಾಲು ತರೋಕೆ ಮತ್ತೆ ಅಂಗಡಿಗೆ ಬಂದಿದ್ದ. ಆಗ್ಲೇ ದುಷ್ಕರ್ಮಿಗಳ ಕಣ್ಣು ಈ ಒಡನಾಡಿಗಳ ಮೇಲೆ ಬಿದ್ದಿತ್ತು. ಹರೀಶ್ ಪೂಜಾರಿಯ ಹತ್ಯೆ ಪೂರ್ವ ನಿಯೋಜಿತ ಕೃತ್ಯ ಅನ್ನೋ ವಾದವೂ ಇದೆ. ಇದರ ಜೊತೆಗೆ ಸಮಿಯುಲ್ಲಾ ಕೂಡ ಹರೀಶ್ ಪೂಜಾರಿಯ ಕೊಲೆಗೆ ಕಾರಣ ಅನ್ನೋ ಆರೋಪವೂ ಇದೆ. ಈ ಬಗ್ಗೆ ಬಂಟ್ವಾಳ ಈಗ ಕೋಮು ಹಿಂಸಾಚಾರದ ಅಡಕತ್ರಿಯಲ್ಲಿ ಸಿಲುಕಾಕೊಂಡಿದೆ. ಅದರ ಬಗ್ಗೆ ಹೇಳ್ತೀವಿ ಮತ್ತೊಂದು ಬ್ರೇಕ್ನ ಬಳಿಕ.